ಅಕ್ಕಿ ಜ್ವರ ಅಂತ ಭಯದಲ್ಲೂ ಹೋಗ್ಬಿಟ್ಟು ಹಳ್ಳಿಲಿ ಚೆನ್ನಾಗಿರೋದು ಬಾಯ್ಲರ್ ಚಿಕನ್ ತಗೊಂಬಂದು ನಮ್ಮ ವಿಷ್ಣು ಬುಜ್ಜಿ ಅವರು ಕಟ್ ಮಾಡಿದ್ದಾರೆ. ಅದಕ್ಕೆ ಸಾಥ್ ಕೊಟ್ಟವನೆ ಪಿಲ್ಟ ತಲೆ ಎತ್ತು ಗಂಡು ಪಿಲ್ಟ. ನಾನು ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಕಳು ನನ್ಗೆ ಇಷ್ಟು ಮಾಡ್ತವ್ರೆ. ಇದೇನ್ ಮಾಡ್ತಿರೋದು ಅಂದ್ರೆ ಗ್ರಿಲ್ ಚಿಕನ್ ವಿತ್ ಓವನ್. ಒನ್ ಮೋರ್ ಅನ್ಬೇಕು. ಗ್ರಿಲ್ ಚಿಕನ್ ವಿತ್ ಓವನ್. ವೆಯ್ಟ್ ಅಂಡ್ ವಾಚ್. ಬ್ರೋ ಬೆಳಗಿಂದ ಇದನ್ನ ಗ್ರಿಲ್ ಚಿಕನ್ ತಲ್ತಿದ್ದೆ. ಎಲ್ಲಿ ಬ್ರೋ ಯಾವಾಗ ಮಾಡ್ತೀನಿ ನೀನು? ನೋಡಿ ರೆಡಿ ಆಗ್ತೈತೆ ಗ್ರಿಲ್ ಚಿಕನ್ ಇವಾಗ. ವಾವ್ ಮಾಡೋದೇ ಕೊಡ್ತೀನಿ. ಏನ್ ಬ್ರೋ ಇದು ಹಿಂಗೆ ಕಟ್ ಮಾಡ್ಸ್ಕೊಂಡಿದ್ದೀರಾ? ಇದು ಎಷ್ಟು ಕೋಳಿ ಐತೆ ಬ್ರೋ ಇದು? ಒಂದೇ ಕೋಳಿ. ಒಂದೇ ಕೋಳಿನಾ? ಒಂದೇ ಕೋಳಿ ಬಿಲ್ಲ. ಬರ್ತೀನಿ ಆಮೇಲೆ ಕೋಳಿ ಸಾಸ್ ಆಮೇಲೆ ಬರ್ತೀನಿ. ಒಂದೊಂದು ಐಟಮ್ ಹಾಕೋಣ. ಓಕೆ. ಏನು ಐಟಮ್ ಅಂದ್ರೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ವಾವ್. ಈಗ ಐಟಮ್ ನೋಡಿ ಬಿಡಿಸಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲೋರ್, ಪೆಪ್ಪರು, ಕಬಾಬು, ಮತ್ತೆ ಮೊಟ್ಟೆ, ಮೊಸರು, ಉಪ್ಪು, ಖಾರ ಪುಡಿ, ಮನೆ ಮಾಡಿದ ಖಾರ ಪುಡಿ, ಹೋಮ್ಮೇಡ್ ಖಾರ ಪುಡಿ, ಮತ್ತೆ ಅರಿಶಿನ. ಹೋಮ್ಮೇಡ್ ಅಷ್ಟು ಪುಡಿ ಅಲ್ಲ, ಅದು ಬೇರೆದು. ಅಷ್ಟು ಪುಡಿ ಮಾಡಲ್ಲ. ಓಕೆ. ಫಸ್ಟ್ ಈಗ ಏನು ಮಾಡ್ತಾವ್ರೆ ಅಂತಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಮಾಡಬೇಕು. ಫಸ್ಟ್ ಪೌಡರ್ ಅಣ್ಣ ಬಂದು ಫಸ್ಟ್ ಪೌಡರ್ ಮಿಕ್ಸ್ ಮಾಡ್ಕೊಂತಾರೆ. ನೋಡಿ ನೋಡಿ ನನಗೂ ಬಾಯಿ ನೀರು ಗೊತ್ತಾಯ್ತು. ಬಟ್ ಈ ಕೋಳಿ ಒಂದೇ ಎರಡು ರೋಡ್ ಬರುತ್ತೆ, ಅದಕ್ಕೆ ಕೇಳ ನಮಗೆ ಎಕ್ಸ್ಪ್ರೆಷನ್ ಕಟ್ ಮಾಡ್ತಾರೆ ಅಂತ ಅದೆಲ್ಲ ಸಿಗಿಲ್ಲ ನಮಗೆ. ಬ್ರೋ ಪಕ್ಕ ನಾಟಿ ಬಾಯಿಗೆ ತೆಗೆದ್ಬಿಡತ್ತ ಕೇಳಂಗೆ ಇಲ್ಲ. ಕೇಳಿ ಮೊದಲೇನೆ ಲಾಜ್ ಒಂದು ಸೈಡ್ ಗುಣಪ್ಪ ಏನು ಇಷ್ಟೊಂದು ಕೊಡೋಣ ಬ್ರೋ. ಬೇಕಿನ ಪೌಡರ್ ಇದಕ್ಕೆ ನೀರು ಹಾಕಂಗಿಲ್ವಾ? ನೀರು ಹಾಕೋದು, ಎಣ್ಣೆ ಹಾಕೋಬೇಕು. ಎಣ್ಣೆ ಅಂದರೆ ಕಡಲೆ ಎಣ್ಣೆ, ಪ್ಯೂರ್ ನಾಟಿ ಮೊಟ್ಟೆ. ಮೊಟ್ಟೆ ಆಗೋಕೆ ನಾಟಿ ಮೊಟ್ಟೆ ಆಗುತ್ತೆ. ಫ್ರೆಶ್ ಆಗಿ ಕೈತೆ ಅಲ್ಲೇ ಬ್ರೋ ಯೂಸ್ ಮಾಡ್ತಾರೆ. ಸಾಕವ್ರೆ ನಾಟಿ ಮೊಟ್ಟೆ. ಕೋಳಿ ಆಟ ಕೊಟ್ಟಿದ್ದೀನಿ ಮೂಗಿನ ಮುಂಚೆ. ಮತ್ತೇನು ಸಾಕಾಗಲ್ಲ, ಕೋಳಿ ಸಾಕವ್ರೆ. ಕಲಿಸ್ತಾವ್ರೆ. ಏನು ಬ್ರೋ ಇವೆಲ್ಲ ಯಾವಾಗ ಕಲ್ತೀನಿ ಅಡುಗೆ ಮಾಡೋದಲ್ಲ? ಕಲ್ತಿಲ್ಲ ನಾವು ಟ್ರೈ ಮಾಡ್ತಾ ಇದ್ದೀವಿ ಏನೋ ಹೊಸದಾಗಿ. ಅಂದ್ರೆ ನಾವು ತಿಂದು ಬದುಕೋದಲ್ವಾ, ಉಸಿರಾಡ್ಬೋದಲ್ಲ ನಾವು? ಕಾನ್ಫಿಡೆಂಟ್ ಆಗಿರುತ್ತೆ. ಟ್ರೈ ಮಾಡಿದ್ದೀವಿ ಮುಂಚೆ ಇಲ್ಲ, ಬಟ್ ಓವನ್ ಟ್ರೈ ಮಾಡಿಲ್ಲ. ಇವತ್ತು ಸ್ಪೆಷಲ್ ಆಗಿ ಓವನ್ ಟ್ರೈ ಮಾಡ್ತಾರೆ. ಓ ಅಂದರೆ ಈಚೆ ಎಲ್ಲ ಕಾಲ್ಪುರಿ ಹಾಕಿ ಹಾಕ್ಬಿಟ್ಟು ಹಾಕ್ತಾರಲ್ಲ. ಎಲ್ಲ ಮಾಡಿದ್ದೀವಿ. ಬ್ರೋ ನಮ್ದೊಂದು ಬೇಡಿಕೆ ಇದೆ ನಿಮ್ಮ ಹತ್ರ. ಹೇಳಿ. ಈ ಬ್ಯಾಂಬು ಬಿರಿಯಾನಿ ಮಾಡ್ತಾರಲ್ಲ, ಅದನ್ನು ಮಾಡ್ಕೊಡ್ಬೇಕಾ ನಮ್ಗೊಂದು? ನೆಕ್ಸ್ಟ್ ಟೈಮ್ ಟ್ರೈ ಮಾಡೋದು ಬಿರಿಯಾನಿ. ತುಂಬ ಆಸೆ ಆಗ್ಬಿಟ್ಟಿದೆ ತಿನ್ನಕ್ಕೆ ಅಂತ. ನೆಕ್ಸ್ಟ್ ಟೈಮ್ ಮಾಡೋಣ. ಈಗ ಮೊಟ್ಟೆ ಹೊಡಿತಾವ್ರೆ. ಆಗ ವಿಷ್ಣುವರ್ಧನ್ ರಾಜ್ ವಿಷ್ಣು ಸಂಗಮ ಹೊಡಿತಾವ್ರಲ್ಲೇ ಹೋಗಾಗತ್ತ ಅವ್ನು ಅಜ್ಜಿನ ಹೊಡಿಯ ಎಡಗೈ ಮೊಟ್ಟೆ ಹೊಡಿಯ. ಏನು ಸ್ಟೈಲ್ ನೋಡ್ರಿ. ಈ ಕೈ ಕನ್ನಡ ಜಾಸ್ತಿ. ಓಕೆ. ಬೆಂಕಿ ಬ್ರೋ ನೀವು ಬೆಂಕಿ. ಏನಿದು ಕಲರ್ ಅಷ್ಟು ಗೊತ್ತಾಯ್ತೆ? ಓ ಪಕ್ಕ ನಾಟಿ ಮೊಟ್ಟೆ ಬ್ರೋ, ಅದಕ್ಕೆ ನೋಡಿ ನಾಟಿ ಮೊಟ್ಟೆ ಮಾಡ್ತಾರದು. ಇನ್ನೊಂದ್ಸತಿ ನೆನಪಿರಲಿ, ಇವ್ರು ನಾಟಿ ಫ್ರೆಶ್ ಆಗಿ ಇಕ್ಕಿರೋದ ಆ ಕೋಳಿಗೆ ಓಡಿಸ್ಬಿಟ್ಟು ಇಟ್ಕೊಂಬಂದವ್ರೆ ಲೆಕ್ಕ ಹಾಕಿ. ಹೆಂಗಿರ್ಬೇಕು ಇವ್ರು ಪಾಪ. ಚಿಕನ್ ಜಾಸ್ತಿ ಇರೋದ್ರಿಂದ ಇವ್ರು ಏನು ಮಾಡ್ತಾ ಇದ್ದಾರೆ? ನಮ್ಮ ವಿಷ್ಣು ಬುಜ್ಜಿ ಅವರು ಜಾಸ್ತಿ ಹಾಕಂತವ್ರೆ. ಇದು ಎಷ್ಟು ಕೆಜಿ ಇರ್ಬೋದು? ಅದಕ್ಕೆ ನಾನು ಮೊದಲು ಕೇಳಿದ್ದು ನಿಮಗೆ ಚಿಕನ್ ಎಷ್ಟಿದೆ ಅಂತ. 200 ಎಷ್ಟು ತೆಗಿತಾರೆ? ಓಕೆ 200 ಮ್ಯಾಕ್ಸಿಮಮ್ ರೌಂಡ್ ಮಾರ್ಕ್ 2 ಕೆಜಿ ಅನ್ಕೊಳ್ಳಿ. 2 ಕೆಜಿ ಇದೆ, ಅದಕ್ಕೆ ಅವ್ರು ಪೌಡರ್ ಜಾಸ್ತಿ ಹಾಕೊಂತ ಇದ್ದಾರೆ. ನೀವು ಎಷ್ಟು ಕೆಜಿ ಮಾಡ್ತೀರೋ ಅಷ್ಟು ಕೆಜಿ ಪೌಡರ್ ಹಾಕೊಳ್ಳಿ. ಆಮೇಲೆ ಪೌಡರ್ ಅಷ್ಟು ಕೆಜಿ ಅಲ್ಲ ಸರ್, ಎಷ್ಟು ಗ್ರಾಮ್ ಹಾಕಿ. ಕೆಜಿಗೂ ಗ್ರಾಮ್ಗೂ ಏನು ವ್ಯತ್ಯಾಸ ಬ್ರೋ? ಕೆಜಿ ಅಂದರೆ 1000 ಗ್ರಾಮ್, ಗ್ರಾಮ್ ಅಂದರೆ 10 ಗ್ರಾಮ್. ಬ್ರೋ ಮ್ಯಾಕ್ಸ್ ಫುಲ್ ಪವರ್ ಇದ್ದಾರೆ, ಅಲ್ಟಿಮೇಟು. ನಾವು ಮ್ಯಾಕ್ಸ್ ಪೂರ ವೀಕು. ನಮಗೂ ಮ್ಯಾಕ್ಸು ಹೆಂಗೆ ಅಂದರೆ ದೂರ ಸ್ಕೂಲಲ್ಲಿ ಓದ್ಬೇಕಾದ್ರೆ ಮ್ಯಾಕ್ಸ್ ಚೆನ್ನಾಗಿ ಗೊತ್ತಿದೆ ಅಂತ ನಮ್ಮ ಅಪ್ಪ ಅಮ್ಮನೆಲ್ಲ ಕಲಿಸ್ಬಿಟ್ಟಿದ್ದು. ಅವಾಟ್ ಕೊಡಕ್ಕೆ ನಿಮ್ಗೆಲ್ಲ ಕಸಿದ ಬ್ರೋ? ಏನು ಜೆಂಟಲ್ ನಾನು ನೀವು? ಇನ್ಯಾವುದು ಕಸ್ಕೊಂಡಿದ್ದೀರಾ? ಬೇರೆ ಹೇಳಿ ಪರವಾಗಿ ಹೇಳಿ. ಇಷ್ಟ ಕೇಳ್ತಾರೆ. ಓ ಬ್ರೋ ಫುಲ್ಲು ಫೈಟಿಂಗು ರಣ ರಾಕ್ಷಸ. ಓ ಮೊಸರು ಹಾಕಂತವ್ರೆ. 1 ಸ್ಪೂನು 2 ಸ್ಪೂನು 1 ಸ್ಪೂನ್ ತಾನೇ ಇರೋದು. 1 ಸ್ಪೂನ್ 2 ಸತಿ ಹಾಕೋದು. 3 ಸ್ಪೂನು 3 ಸತಿ 4 ಅದು ಹಂಗೆ ತೆಗೆದು ಮುಗಿಸ್ಕೊಬಿಡಿ ಬ್ರೋ. ಏನು ಬ್ರೋ ಇದು? ಓ ವಾವ್, ಏನು ಮಾಡಿದ್ರು ಲೆಕ್ಕ ಹಾಕಿ ಅಂತ ದೊಡ್ಡವ್ರು ಮಾತಾಡೋದು ಅದನ್ನು ಪಾಲಿಸ್ತಾವೆ. ಏನು ಮಾಡಿದ್ರು ಲೆಕ್ಕ ಹಾಕು ಅಂತ ಲೆಕ್ಕ ಹಾಕ್ತಾವೆ. ನೋಡಿ ಯಾವ ಕಲರಿಗೆ ಬರ್ತಿದೆ ನೋಡಿ. ವಾವ್ ಫುಲ್ ಘಾಟು ಬ್ರೋ. ಏನು ಇಷ್ಟೊಂದು ಘಾಟ ಗೊತ್ತಿದ್ದು? ಏನು ಆಕ್ಷಿ ಬರ್ತಾಯಿದೆ ಹೋಗ್ತದೆ. ಕಟ್ ಮಾಡ್ಕ ಬ್ರೋ, ನಾಟಿ ಬಾಯಿ ಪುತ್ತು ಕಲಿಸ್ಬಿಡ್ರು. ಎಲ್ಲ ಹಾಕೊಂಡ್ಬಿಟ್ರು. ಒಂದು ತೇಜು ಲೋಕಲ್, ತೇಜು ಕಬಾಬ್ ಪೌಡರ್, ಬ್ಲ್ಯಾಕ್ ಪೆಪ್ಪರ್ ಪೌಡರ್, ತೇಜುದೇನೆ ತೇಜು ಕಬಾಬ್ ಪೌಡರ್. ಪೌಡರ್ ಇದೆ ಬ್ರೋ, ಇದೆ ಬ್ರೋ ಪೌಡ್ರು. ಅದನ್ನು ಇವೆಲ್ಲ ಅಲ್ಲ ಬ್ರೋ, ಈ ಥರ ಕಲರ್ ಎಲ್ಲ ಬರುತ್ತಲ್ಲ, ಯೂಸ್ ಮಾಡಂಗಿಲ್ಲ, ಬ್ಯಾನ್ ಮಾಡಿದ್ದಾರೆ ಅಂತಾರೆ. ಗೋಬಿ ಯೂಸ್ ಮಾಡಂಗಿಲ್ಲ, ಏನು ಕಲರ್ ಯೂಸ್ ಮಾಡಂಗಿಲ್ಲ ಅಂತಾರಲ್ಲ. ಇದರಿಂದ ನಮ್ಗೆ ಏನಾಗಲ್ವಾ? ಹಂಗಾರೆ ನಿಮ್ಮ ಪ್ರಕಾರ ಇದರಿಂದ ಏನಾಗಲ್ಲ ಅಂತ? ಏನು ಎನರ್ಜಿ ಗುರು, ಕ್ಯಾನ್ಸರ್ ಬರುತ್ತೆ ಅಂತ ಕೇಳ್ತಾ ಬೋಧನೆ ಮಕ್ಕಳು ಅಂತಾರಲ್ಲ, ಏನು ಧೈರ್ಯ ಮಾಡಿದ್ರೆ ಯಾವುದು? ಓ ಮೈ ಗಾಡ್, ಹೋಮ್ ಮೇಡ್ ಕಾಲ್ ಪುಡಿ ಆಗ್ತಾ ಇದ್ದಾರೆ 1 2. ಆ ಘಾಟಿಗೆ ಮೂಗೆಲ್ಲ ಕಟ್ಕೊಂತು ಅಜ್ಜಿನ ಬಡಿಯ ಹೋಗಿ ನೆಲೆ ಆಗ್ತಾಯಿದೆ, ಹೋಗ್ತಾ ಇಲ್ಲ. ತಿಂಗಳು ಹೋಗ್ಬೋದೇನೋ ನೋಡೇ ಬಿಡೋಣ. ಏನು ಮಿಕ್ಸ್ ಮಾಡ್ತಾವೆ ಅಂತೀರಾ? ಅಬ್ಬಾ ಹೊಡ್ತಿಲ್ಲ ಕಲ್ಸಿದ್ರು ಕಲಿಸ್ತಾನೆ ಅವ್ರು. ಇನ್ನೇನು ಆಗ್ತಾರೋ ಮಕ್ಕಳಿಗೆ ಗೊತ್ತಾಯ್ತಿಲ್ಲ ಬ್ರೋ. ಉಪ್ಪು ಹಾಕಬೇಕಾ? ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಿದ್ದಾರೆ. ನೋಡಿ ಈಗ ಬೇಸಿಗೆ ಟೈಮ್ ಅಲ್ವಾ, ನಮ್ಮದು ಹಳ್ಳಿ ಕಡೆ, ಹಳ್ಳಿ ಮನೆ ನಮ್ದೆಲ್ಲ ಪ್ಯೂರ್. ನಮ್ಮ ಫ್ರಿಜ್ ಇದೇನೆ, ಹೆಂಗಿದೆ ನೋಡಿ ನಮ್ಮ ಫ್ರಿಡ್ಜು. ಇದ್ರ ನೀರು ಕುಡಿದ್ರೆ ಬ್ರೋ ನಿಮ್ಮ ಅಭಿಪ್ರಾಯ ಹೇಳ್ತೀರಾ? ಅಡುಗೆ ನೀರು ಬಗ್ಗೆ? ಆರೋಗ್ಯಕ್ಕೆ ಒಳ್ಳೆಯದು. AC ಫ್ರಿಡ್ಜ್ ಇದ್ದಂಗೆ ಇರ್ತದೆ ನಮಗೆ.
ಆಹಾ ಬ್ರೋ ಏನೋ ಟೇಸ್ಟ್ ನೋಡಿದ್ರು ಬ್ರೋ ಅಷ್ಟೇ ಯಾಕೆ ಆಗ್ತಾ ಇದ್ದೀರಾ ಬ್ರೋ ಪ್ರಶ್ನ ಒಳ್ಳೇದು ಒಂದು ಏನೋ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಕನ್ಫರ್ಮ್ ಯಾಕೆ ಅಂತ ನನಗೆ ಸ್ವಲ್ಪ ಹಾಕಿದ್ವಿ ನೋಡಿ ವೀಕ್ಷಕರಿ ಪ್ರೇಕ್ಷಕರಿ ಸ್ನೇಹಿತರೆ ಅಷ್ಟೇ ಯಾಕೆ ಆಗ್ತೀವಿ ಅಂತ ಗೊತ್ತಿಲ್ಲ ಅಲ್ಲ ಪ್ರಶ್ನ ನಿಮ್ಗೆ ಇವಾಗ ಗಂಟಲು ಹೋಗಲ್ಲ ಇದಕ್ಕೆಲ್ಲ ಒಳ್ಳೇದು ಪ್ರಶ್ನ ಆಂಟಿಬಯೋಟಿಕ್ ಇರೋದ್ರಲ್ಲಿ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತೆ ಅದಕ್ಕೆ ಬಟ್ ಇದಕ್ಕೆ ಯಾಕೆ ಯೂಸ್ ಮಾಡ್ತಾರೆ ಗೊತ್ತಿಲ್ಲ ನನಗೆ ಸುಮ್ಮನೆ ಕೋಳಿದ ಗಂಟಲು ನೋಡಿದ್ರೆ ಅಂತ ಕೋಳಿಗೆ ಯಪ್ಪ ಎಂತ ಮಹಾನ್ ಭಾವ ಆಯ್ತು ಓಕೆ ಈಗ ಒಂದು ಫಸ್ಟ್ ನಾಟಕ ಶುರು ಈಗ ವಾವ್ ಬಾಳೆಲ್ಲ ಹಾಕೊಂಡು ಕಾಲಿ ಕಂಬಿಟ್ಟವ್ರೆ ಏನೋ ಮಾಡ್ತಾರಪ್ಪ ಎರಡು ಮೊಟ್ಟೆ ಹೊಡಿಲ್ಲ ಅಷ್ಟೇ ಇದು ಲೆಗ್ ಪೀಸ್ ತಂದಿದ್ದಾರೆ ಲೆಗ್ ಪೀಸಿಗೆ ಸರ್ ಯಾಕೆ ಮಿರ್ತಾವ್ರೆ ಏನು ಒಳ್ಳೆ ಪೇಂಟ್ ಮಾಡೋದು ಹಂಗೆ ಮಿರ್ತಾವಲ್ಲ ಇವರು ಮೊಟ್ಟೆ ಯಾಕೆ ಎರಡು ಬಂದಿದ್ದು ಮೂರಾಗಿದೆ ಜಾಸ್ತಿ ತೆಗೆದಾಗುತ್ತೆ ತಿನ್ನೋಲ್ಲ ಅಂದರೆ ಇದು ನೀಟಾಗಿ ಕೂಡಲ್ಲ ಇದಕ್ಕೆ ಮಸಾಲೆ ನೀಟಾಗಿ ಕೂಡಲ್ಲ ಜಾಸ್ತಿ ಮೊಟ್ಟೆ ಹೊಡೆದ್ರೆ ಮೊಟ್ಟೆ ತೆಗೆದಾಗುತ್ತೆ ಅಂತ ಇವಾಗ ಏನೋ ತಪ್ಪಿದ್ರೆ ಹೊಟ್ಟೆ ಹಾಕೋರಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕಾಮೆಂಟ್ ಬಾಕ್ಸ್ ತಿಳಿಸಿ ಹಂಗಲ್ಲ ಹೀಗೆ ಅಂತ ಇದು ಅಂತಾರೆ ನಮ್ಮ ವಿಷ್ಣು ಬುಜ್ಜಿಯವರು ತುಂಬ ಒಳ್ಳೆ ಹುಡುಗ ಎಷ್ಟು ಒಳ್ಳೆಯವನು ಅಂದರೆ ಯಾರು ಹೇಳ್ಬೇಕು ಎಲ್ಲ ಗ್ರಾಮ್ ಲೆಕ್ಕದಲ್ಲಿ ಹೇಳ್ಬೇಕು ನಾವು ಅಷ್ಟು ಒಳ್ಳೆ ಹುಡುಗ ಚೆನ್ನಾಗಿ ಮೆತ್ತಿದ್ದಾರೆ ಹೌದು ಮೊದಲಂಗೆ ಕಲರ್ ಬಂದಿಲ್ಲ ನೀವು ಹೇಳಿದ ಮಸಾಲೆ ಅವ್ರು ಬ್ಯಾನ್ ಮಾಡಿರೋದ್ರಿಂದ ಕಲರ್ ಇಲ್ಲ ಮಾಡಿದ್ದಾರೆ ಅಲ್ಲ ಅಷ್ಟೊಂದು ಕಲರ್ ಇಲ್ಲ ಮುಂಚೆ ಕಬಾಬ್ ಕಲರ್ ಎಲ್ಲ ಫುಲ್ ಇದ್ದು ಬಂದಿರೋದು ಚೇಂಜ್ ಮಾಡಿರ್ಬೋದು ನಾವು ಹಂಗಾದ್ರೆ ನೋಡೋಣ ಏನಂತ ಕಲರ್ ಇಲ್ಲ ನೋಡಿ ಫ್ರೆಂಡ್ಸ್ ಈಗ ಇದ್ದಿದ್ದು ಹಿಂಗಾಗಿದೆ ಇನ್ನು ಬೆಂದ ಮೇಲೆ ಹೆಂಗಾಗುತ್ತೋ ಅಷ್ಟು ಈಗ ಇನ್ನೂ ಕೊಡೋಣ ಸದ್ಯಕ್ಕೆ ಇವಾಗ ಓ ಲಿವರು ಪಚಕೆ ಎಲ್ಲವೇ ರೆಡಿ ಇನ್ನೇನು ಕೆಲವು ನಿಮಿಷಗಳಲ್ಲಿ ನಮ್ಮ ವಿಷ್ಣು ಬುಜ್ಜಿಯವರು ಪಟ ಅಂತ ಎಲ್ಲ ಮೆತ್ತಾರೆ 2 kg ಚಿಕನ್ ರೆಡಿ ಇದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ನಾವು ಅದಾದ್ಮೇಲೆ ಸ್ವಲ್ಪ ಹೊತ್ತು ಆಗಬೇಕು ಸ್ವಲ್ಪ ಹೊತ್ತು ಅಂದರೆ ಒಂದು ಅಮೌಂಟ್ ಇಟ್ಟರೆ ಬೇಕಾಗುತ್ತೆ ಯಾಕಂದರೆ ಮೀಟಿಂಗ್ ನಾವು ಇವಾಗೆಲ್ಲ ಕೂತ್ಕೋಬೇಕು ಅದೇ ನೆನ್ಕೊಬೇಕು ಅವರು ಈಗ ಸಾಂಬಾರ್ ಪೌಡ್ರು ಕಿಪ್ಪು ಮಸಾಲೆ ಎಲ್ಲ ಚಿಕನ್ ನೀಟಾಗಿ ಅದು ಕುಳಿತದೆ ಸತ್ಮೆ ಕುಳಿತದಲ್ಲ ಅದಕ್ಕೆ ಕುಡಿ ಮಟನ್ ನೀಟಾಗಿ ಚಿಕನ್ ಅನ್ಕೋಬೇಕು ಅದಕ್ಕೆ ಮಸಾಲೆ ಹಾಕಿ ಓಕೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟರೆ ಇಲ್ಲ ಇರ್ಬೋದು ಆಚೆ ಇರ್ಬೋದು ಫ್ರಿಜ್ಜಲ್ಲಿ ಫ್ರಿಜ್ ಇಲ್ಲ ಅಂದರೆ ಹೊರಗಡೆ ಇರ್ಬೋದು ಒಂದು 1/2 ಫ್ರಿಜ್ ಇಲ್ಲ ಅಂದರೆ ಫ್ರಿಜ್ ಇಲ್ಲ ಅಂದರೆ ಏನಾಗಲ್ಲ ಒಂದು ಅಂದರೆ ಅಲ್ಲ ಫ್ರಿಜ್ ಇದೆ ಎಷ್ಟು ನೀವು ಒಂದು ಅರ್ಧ ಗಂಟೆ ಕಾಲು ಗಂಟೆ ಅಷ್ಟೇ ಫ್ರಿಜ್ ಇಲ್ಲ ಅನ್ನೋರು ಒಂದು ಅರ್ಧ ಗಂಟೆ ಕಾಲು ಗಂಟೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಇದು ಬೈ ಆಗಿದೆ ಹಂಗೆ ಅಂತ ಬೈ ಆಗಿದೆ ಹಂಗೆ ಎತ್ತಿ ಇರ್ಬೋದು ವಾಪಸ್ ನೋಡಿ ಫ್ರೆಂಡ್ಸ್ ಈ ಕಲರ್ಗೂ ವ್ಯತ್ಯಾಸ ಕಾಣಿಸ್ತಾ ಇದೆ ವಾವ್ ನಮ್ಮ ವಿಷ್ಣು ಬುಜ್ಜಿಯವರು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಟ್ರೈ ಮಾಡಿ ನಿಮ್ಮ ಸಹಕಾರ ಬೇಕು ಇನ್ನು ಇದೇ ರೀತಿ ಹೆಚ್ಚು ಇವರು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ಬಟ್ ಅಡಿಗೆ ಅಂತ ಮಾಡ್ತಾ ಇಲ್ಲ ಅದಕ್ಕೆ ನಾವು ಹೆಸರು ಒಳ್ಳೆ ಹೆಸರು ಕೊಟ್ಟಿದ್ದೀವಿ ವಿಷ್ಣು ಬುಜ್ಜಿ ಅನ್ಫಿಲ್ಟರ್ ಅಂತ ಮೀನ್ಸ್ ಈಗ ಫ್ಯಾಮಿಲಿ ಆಗ್ಬೋದು ಎಲ್ಲ ಬರುತ್ತೆ ನಮ್ಮಂತೂ ಕುಟುಂಬ ಜಾಸ್ತಿ ಮಾಡ್ತಾರೆ ಏನೋ ಹೋದ್ರೆ ಇವರು ಊರ ಕಡೆದು ಹಳ್ಳಿ ಕಡೆದು ಗ್ರೀನ್ ಅಂಟಸ್ ಟೈಪ್ ಈಗ ಟ್ರಿಪ್ ಹೋದ್ರೆ ಗ್ರೀನ್ ಅಂಟಸ್ ಎಲ್ಲ ಮಾಹಿತಿ ಮಾಡಿಲ್ಲ ಒಂದೇ ಅಂತ ಏನಿಲ್ಲ ಎಲ್ಲ ಥರ ಮಾಡ್ತಾರೆ ಒಂಥರ ಇವರು ನಮ್ಮ ಆರ್ತಿ ಪಾಂಡೆ ಇದ್ದಂಗೆ ಆಲ್ರೌಂಡರ್ ಪಕ್ಕ ಆರ್ ಸಿ ಬಿ ನಾವು ತಲೆ ಕೆಡಿಸ್ಕೊಬಿಡಿ ವುಮೆನ್ಸ್ ಟೀಮ್ ಹೋಯ್ತು ಅಂತ ಬಂದೇ ಬರುತ್ತೆ ಕಪ್ ನಮ್ಮದೇ ಎಸ್ ಇವಾಗ ಆಗಿರೋದು ಕಾಲ ಮಸಾಲೆ ಮಾಡಿ ಸೆಕೆಂಡು ಹಸಿಗೆ ಹೊಸ ಕೇಕ್ ಮ್ಯಾಚ್ ಇರುತ್ತೆ ನಮ್ಮ ಮಗು ಬರ್ತಾರೆ ಬುಕ್ಕ ಮಸಾಲೆ ಅಂತ ಎಲ್ಲ ನೋಡಿ ಸರ್ ಮಸಾಲೆ ಮಿಕ್ಸ್ ಮಿಕ್ಕಲ್ಲ ಏನು ಮಾಡ್ತಾರೆ ಫುಲ್ ಇದಕ್ಕೆ ಅಂದರೆ ಮಿಕ್ಕಲ್ ವೇಸ್ಟ್ ಆಗುತ್ತೆ ಇದಕ್ಕೆ ಬಂದ್ಬಿಡ್ತಾರೆ ತಿನ್ನೋದು ಇದು ಚಿಕ್ಕ ಪೀಸ್ಗಳು ಮಾಡ್ಬೋದು ನಾವು ಮೀನ್ಸ್ ಈಗ ನೀವು ಲೆಗ್ ಪೀಸ್ ಪರ ಪೀಸ್ ಎಲ್ಲ ಕಟ್ ಮಾಡಿ ಯಾಕೆ ಕೊಡಿದ್ದೀರಾ ಚಿಕ್ಕ ಪೀಸ್ ಮಾಡ್ಕೊಂತೀವಿ ಚಿಕ್ಕ ಪೀಸ್ ಮಾಡ್ಕೊಂಡು ಹಾಕ್ಬೋದು ಅದು ಕಬಾಬ್ ಪೆಪ್ಪರ್ ಐಟಲ್ ಮಾಡ್ಬೋದು ಒಟ್ಟು ಇದೇನು ಸೀಮಿತ ಯಾವ್ದು ಆಗ್ಬೋದು ಎಷ್ಟು ಅಮೌಂಟ್ ಆಫ್ ಚಿಕನ್ ಇರ್ಬೋದು ವಿ ಕ್ಯಾನ್ ಯೂಸ್ ಅಂತ ಹೇಳ್ತಾ ಇದ್ದೀನಿ ಓಕೆ ಇವತ್ತು ಗುಳಿಗೆ ಆಗ್ತಾ ಇದ್ದಾರೆ ಮಸಾಲೆನ ಇನ್ನು ಎಷ್ಟು ಗಂಟೆ ಬೇಕೋ ಗೊತ್ತಿಲ್ಲ ಬಾಯಲ್ಲಿ ನೀರು ಹೋಗ್ತಾ ಇದೆ ಜೋಫಾಸ್ ಹೋದಂಗೆ ಮೆತ್ತಿ 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 ಆಗ್ತಾವೆ ಆಹಾ ಈ ಕೋಳಿ ಅದೃಷ್ಟ ಮಾಡಿತ್ತು ನನ್ನ ಬಾಯಿ ಅದೃಷ್ಟ ಮಾಡಿತ್ತು ಗೊತ್ತಿಲ್ಲ ಕೋಳಿ ಯಾಕೆ ಅದೃಷ್ಟ ಮಾಡೈತೆ ಅಂತಂದರೆ ಮಸಾಲೆ ತಿನ್ನೋಕ್ಕೆ ನಾವೇ ಅದೃಷ್ಟ ಮಾಡಿಲ್ಲ ಅಂದರೆ ಕೋಳಿ ತಿನ್ನೋಕ್ಕೆ ನೋಡಿರಿ ವಿಕ್ರಮ ಮಸಾಲೆನೇ ಈಗ ಅದಕ್ಕೂ ಇನ್ನೂ ಸ್ವಲ್ಪ ಹೀಗೆ ಜಾಕೆಟ್ ಮಾಡ್ಕೊಂಡು ಹಂಗೆ ಹಾಕಬೇಕು ಜಾಗ ಮಾಡಿದ್ವಿ ನೀವು ದೊಡ್ಡ ಅಮೌಂಟ್ ಮಾಡ್ತೀವಿ ಒಂದು ಪ್ಲೇಟ್ ದೊಡ್ಡ ಮಾಡ್ಕೊಳ್ಳಿ ಹೌದು ನಾವು ಚಿಕ್ಕ ಪ್ಲೇಟ್ ಮಾಡಿದ್ವಿ ಪರವಾಗಿಲ್ಲ ಹೃದಯ ಚಿಕ್ಕದು ನಿಮ್ಮ ಮನಸ್ಸು ತೋರಿದ್ರು ಬ್ರೋ ವಿಶಾಲವಾದ ಹೃದಯ ಬ್ರೋ ಮದುವೆಗೆ ಎಷ್ಟು ವರ್ಷ ಆಯಿತು ಒಂದು ವರ್ಷ ಇದೆ ಗರ್ಲ್ಸ್ ಸಾರಿ ವಿಷ್ಣು ಬುಜ್ಜಿ ಅವ್ರ ಮದುವೆ ಆಗಿಬಿಟ್ಟಿದೆ ಮೆತ್ಬಿಡ್ರಪ್ಪ ಇವಾಗ ಒಂದು ರೇಟ್ ಕಂಪ್ಲೀಟ್ ಆಗಿದೆ ಇದು ಓಕೆ ಕೊಡ್ತೀವಿ ಅಂದರೆ ಇನ್ನೊಂದು ಮತ್ತೆ ಮಿಕ್ಕಿದೆಯಲ್ಲ ಬ್ರೋ ಈ ಮತ್ತೆ ನನಗೆ ಬೇಕು ಅಂತ ಇದೆ ನಿಮಗೆ ಅಲ್ಲ ನಾವೇ ನೀವು ಆ ಆಮ್ಲೆಟ್ ಬಾಯ್ಲ್ ಇಡೋದು ಏನು ಮಾಡ್ಕೊಟ್ರೆ ನಾವು ರುಚಿ ಇಲ್ಲ ಮತ್ತೆ ಏನಾದ್ರು ಇದೆಯಾ ಹೊಸದಾಗಿ ನಿಮ್ಮ ಅಲ್ಲ ಆ ಬಾಯ್ಲ್ ಎಲ್ಲ ಮಾಡ್ತಾರೆ ನೀವು ಏನಾದ್ರು ಡಿಫ್ರೆಂಟ್ ಏನಾದ್ರು ಮಾಡ್ತೀರಾ ನಿಮ್ಮ ರೆಸಿಪಿ ವಿಷ್ಣು ಬುಜ್ಜಿ ರೆಸಿಪಿ ನೋಡಿ ಒಂದು ಸಿಂಗಲ್ ಮಟ್ಟಲ್ಲಿ ಮಾಡ್ಕೊಳ್ಳಿ ನಮ್ಮಂತ ಬ್ಯಾಚಲರ್ಸ್ ಸಿಗ್ತೀವಿ ಒಂದೇ ಮಟ್ಟಲ್ಲಿ ಹೊಟ್ಟೆ ತುಂಬ 2-3 ಮಟ್ಟೆ ರುಚಿಗೆ ಅಲ್ಲ ನಮ್ಮ ಸೈಡಿಗೆ ಬೇಕಾಗುತ್ತೆ ನಮ್ಮದು ಬಾಟ್ಲಿಗಳಿಗೆ ಸೈಡಿಗೆ ಇದ್ರಲ್ಲಿ ಏನಾದ್ರು ಹೊಸದಾಗಿ ಹೇಳ್ಕೊಟ್ರೆ ನಮ್ಮಂತ ಫಾಲೋವರ್ಸ್ ನಿಮ್ಗೆ ಜಾಸ್ತಿ ಆಗ್ತಾರೆ ಬ್ರೋ ನೋಡಿ ಸ್ಟಾರ್ಟರ್ಸ್ ಮಾಡ್ಕೊಳ್ಳಿ ನಮಗೆ ಸ್ಟಾರ್ಟರ್ಸ್ ತುಂಬ ಇಂಪಾರ್ಟೆಂಟ್ ಇದು ಬಾ ಇಲ್ಲ ಬ್ರೋ ನಮ್ಗೆ ಏನಾದ್ರು ನೀವು ಡಿಫ್ರೆಂಟ್ ಏನಾದ್ರು ಹೇಳ್ತೀರಾ ಅಂತ ಅಷ್ಟೇ ಏನಿಲ್ಲ ಬ್ರೋ ವಾಟ್ ಇಸ್ ನೆಕ್ಸ್ಟ್ ಸ್ಟೆಪ್ ವಾವ್ ಇದು ಪೂರ ಸ್ವಲ್ಪ ಪೀಸ್ ಆಗ್ಬಿಟ್ರೆ ನಮ್ಗೆ ಈಸಿ ಮಾಡಕ್ಕೆ ಜಾಗ ಆಗಲ್ಲ ಒಂದು ಇಂಟು ಫ್ರಿಡ್ಜ್ ಇಕ್ಕಿದ್ದಾರೆ ಕ್ಲೋಸ್ ಆಗುತ್ತೆ ಬರ್ಬೋದು ನೀವು ಪರವಾಗಿ ನಡೀತು ಅಲ್ಲ ಏನಾಗಲ್ವಾ ಏನಾಗಲ್ಲ ಜೈ ಮಕಮ್ಮ ನಾವು ಬಿಟ್ಕೊಂಡು ಮತ್ತೆ ಬರೋಣ 2000 years later. ಬ್ಯಾಕ್ ಟು ಚಿಕನ್ ಬೇಗ ರೆಡಿ ಆಗ್ತಾ ಇದ್ದಾರೆ ಎಲ್ಲಿಗೆ ಇಕ್ಬೇಕು ಗೈಸ್ ಹಂಗಿಕ್ಬೇಡಿ ಗೈಸ್ ಹಂಗಲ್ಲ ಗಾಯ್ಸ್ ಒಂದೊಂದೆರಡು ಸಾಕಲ್ಲ ಗ್ರಿಲ್ಗೆ ಚಿಕನ್ಗೆ ಹಾಕ್ತಾ ಇದ್ದಾರೆ ಸಾಕ್ಷಿ ಇದ್ದಾರೆ
ಪ್ಲೀಸ್. ಬಾರೋ ಅಪರೂಪದ ಬಳ್ಳಂದಿ ಬಾಬಾ. ಓ ವಾಟ್ಸಪ್ ಬ್ರೋ. ಯಾಕೆ ಬೇಳೆ ಸಾರು ಆಂಟಿ ಅಂತ ಬೇಳೆ ಸಾರು ಓ ಗ್ರಿಲ್ ಚಿಕನ್ ನೋಡ್ರಿ ಫುಲ್ ಕಂಪ್ಲೀಟ್ ಆಗಿದೆ. ಎಲ್ಲ ತಿಂದಿವಿ, ಮಿಸ್ ಮಾಡ್ಬಿಟ್ಟೆ ಒಂದು ಖಾಲಿ ಆಯಿತು. ಇದೇ ಥರ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ವಿಷ್ಣು ಬುಜ್ಜು.